ನನ್ನ ಹೆಸರು ರಂಜಿತಾ. ನಾವಿಲ್ಲಿ ಹೋರಾಟ ಮಾಡಿದ್ರೆ ಸೇರಿರೋದೇ ಒಂದು ಕಾರಣ ಇದೆ. ನೀತಿ ಪ್ರಶ್ನೆ ಪತ್ರಿಕೆ ಯಾಕೆ ಸೋರಿಕೆ ಮಾಡಿದ್ರಿ? ಈ ನೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರಿಂದ 22 ವಿದ್ಯಾರ್ಥಿನಿಯರ ಸಾವಾಗಿದೆ. ಈ ಸಾವಿಗೆ ನೀವೇನು ಉತ್ತರ ಕೊಡ್ತೀರಾ? ಇಷ್ಟೆಲ್ಲ ಆದ್ರೂ ನೀವೇನ್ ಸರ್ಕಾರಕ್ಕೆ ಕಂಡು ಕಾಣಿಸ್ತಿಲ್ವಾ? ಅಷ್ಟೆಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ 22 ವಿದ್ಯಾರ್ಥಿಗಳ ಸಾವಾಗಿದೆ. ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂತಿದ್ದೀರಲ್ಲ. ಇದಕ್ಕೆ ಸೋರಿಕೆ ಮಾಡಿದಕ್ಕಂತಹ ಶಿಕ್ಷಣ ಸಚಿವರು ರಾಜೀನಾಮೆ ಕೊಳ್ಳೇಬೇಕು. ತಮ್ಮ ಹೆಸರು? ರಂಜಿತಾ. ಇವತ್ತು ಹೋರಾಟ ಮಾಡಿ ಆದ್ಮೇಲೆ ಇವತ್ತು ಕೊಪ್ಪಳ ಜಿಲ್ಲೆ ಅಶೋಕ್ ಸರ್ಕಲ್ನಲ್ಲಿ SFIನ ನೇತೃತ್ವದಲ್ಲಿ ಮತ್ತು ಬಾಲಕರ ಒಕ್ಕೂಟ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ದೆಹಲಿ ಒಳಗಡೆ ಜಂತರ್ ಮಂತರ್ನಲ್ಲಿ ನಡೀತಕ್ಕಂಥ ಏನು ನೀಟ್ ಸ್ಕ್ಯಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದರಿಂದ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಕೂತಿದ್ರು. ಆದರೆ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಈ ಹೋರಾಟವನ್ನು ಮೊಟಕುಗೊಳಿಸಲಿಕ್ಕೆ ಅಲ್ಲಿರ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರನ್ನು ಬಂಧಿಸಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಯುವಜನರ ಮೇಲೆ ಸರಣಿಯ ಲಾಠಿ ಚಾರ್ಜ್ ಮುಖಾಂತರ ಮಹಿಳೆಯರಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, 16 ವರ್ಷದ ವಿದ್ಯಾರ್ಥಿನಿಯರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಕಾನೂನು ಇದನ್ನೇ ಹೇಳ್ತಾ ಇದೆಯಾ? ಯಾರಾದರೂ ಏನಾದರೂ ಮಾಡಿದರೆ, ಈ ಉದಾಹರಣೆಗೆ ಏನು ಪುನೀತ್ ಕೇರೆ ಹೇಳಿ ಎಲ್ಲಾದರೂ ಬರ್ತಾನಂತಂದ್ರೆ ಅದು ಗಡಿಪಾರು ಮಾಡಿರ್ತಾರೆ, ಅದಕ್ಕೆ ಏನಾದ್ರು ನೋಟಿಸ್ ಕೊಡ್ಬೇಕಂತಂದ್ರೆ ಅದು ಒರಿಜಿನಲ್ ಇದೆಯಾ ಇಲ್ವಾ, ಈ ರೀತಿ ಎಲ್ಲ ಕಾನೂನು ಅವರಿಗಿದೆ. BJP ಸಂಘ ಪರಿವಾರ ಅವ್ರದೇ ಆಗಿರ್ತಕ್ಕಂಥ ಪರಿಹಾರ ಇರ್ತಕ್ಕಂಥವ್ರು ಅವರಿಗಿದೆ. ಆದರೆ ವಿದ್ಯಾರ್ಥಿಗಳು ಏನು ಕೇಳಕ್ಕೆ ಹೋಗಿದ್ರು? ಯಾರಪ್ಪನ ಮನೆ ಆಸ್ತಿ ಏನು ಕೇಳಕ್ಕೆ ಹೋಗಿಲ್ಲ. ನೀಟು ಸುಮಾರು ಸಲ ಸೋರಿಕೆ ಆಗಿದೆ. ನೀಟ್ ಪರೀಕ್ಷೆ ಬಡವ್ರ ಮಕ್ಕಳು ಇಂಜಿನಿಯರ್ ಡಾಕ್ಟರ್ಗಳು ಆಗ್ಬಾರ್ದು ಏನೇನೋ ಕನಸು ಕಟ್ಕೊಂಡು ಬಂದಿರ್ತಾರೆ. ಅಂಥದ್ರಲ್ಲಿ ಶಿಕ್ಷಣ ಸಚಿವರು ಸುಮಾರು ಸಲ ಸೋರಿಕೆ ಆಗಿದೆ. ಅದಕ್ಕೆ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿ ಶಿಕ್ಷಣ ಸಚಿವರು ಯಾವುದೇ ಕ್ಯಾರ್ ಎನ್ನಲಾರ್ದೇ ತಮ್ಮದನ್ನು ತಾವೇ ನಡೆಸ್ತಾ ಇದ್ದಾರೆ. ಅಲ್ಲಿ ಇಡೀ ರಾಜ್ಯದ ದೇಶದಲ್ಲಿ ವಿದ್ಯಾರ್ಥಿ ಯುವಜನರು ಜಂತರ್ ಮಂತರ್ನಲ್ಲಿ ಹೋಗಿದ್ದಾರೆ. ಅವರಿಗೆ ಪರಿಹಾರವನ್ನು ಕೊಡಬೇಕು. ಯಾರು 22 ಜನ ವಿದ್ಯಾರ್ಥಿನಿಯರು ಸೋರಿಕೆ ವಿಚಾರದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸರ್ಕಾರನೇ ಕಾರಣ. ಸರ್ಕಾರ ಅವರಿಗೆ ಕೋಟ್ಯಾನುಗಟ್ಟಲೆ ಅವರಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ಇವತ್ತು SFI ಮತ್ತು ಒಕ್ಕೂಟ ಸಂಘಟನೆಯಿಂದ ಇವತ್ತು ಪ್ರತಿಭಟನೆ. ನನ್ನ ಹೆಸರು ಮಂಜುನಾಥ್ ಟೇಕಿ, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.